ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿದ್ಯಾ ಸಾಧಾರಣ ಕಾಲದ 30ನೇ ವಾರ, ಅಕ್ಟೋಬರ್ 27, 2025 ಸೋಮವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 13ನೇ ಅಧ್ಯಾಯ 10ರಿಂದ 17ರವರೆಗಿನ ವಚನಗಳು. ಒಂದು ಸಬ್ಬತ್ ದಿನ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರದಲ್ಲಿ ಬೋಧಿಸುತ್ತಿದ್ದರು. 18 ವರ್ಷಗಳಿಂದ ದೆವ್ವ ಪೀಡಿತಳಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ಅಲ್ಲಿದ್ದಳು. ಆಕೆ ಒಬ್ಬ ಗೂನಿ, ನೆಟ್ಟಗೆ ನಿಲ್ಲಲು ಸ್ವಲ್ಪವೂ ಆಗುತ್ತಿರಲಿಲ್ಲ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು, ನೋಡಮ್ಮ, ನೀನು ವ್ಯಾಧಿಯಿಂದ ಬಿಡುಗಡೆಯಾದೆ ಎಂದು ಹೇಳಿ ಆಕೆಯ ಮೇಲೆ ತಮ್ಮ ಹಸ್ತಗಳನ್ನಿಟ್ಟರು. ತಕ್ಷಣವೇ ಆಕೆ ನೆಟ್ಟಗಾದಳು ಮತ್ತು ದೇವರಿಗೆ ಸ್ತುತಿಸ್ತೋತ್ರ ಸಲ್ಲಿಸಿದಳು. ಯೇಸು ಸಬ್ಬತ್ ದಿನದಲ್ಲಿ ಗುಣ ಮಾಡಿದ್ದನ್ನು ಕಂಡು ಪ್ರಾರ್ಥನಾ ಮಂದಿರದ ಅಧಿಕಾರಿ ಕುಪಿತನಾದನು. ಕೂಡಿದ್ದ ಜನರನ್ನು ಉದ್ದೇಶಿಸಿ, ಕೆಲಸ ಮಾಡಲು 6 ದಿನಗಳಿವೆ, ಆ ದಿನಗಳಲ್ಲಿ ಬಂದು ಗುಣ ಮಾಡಿಸಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಕೂಡದು ಎಂದನು. ಪ್ರಭು ಅವನಿಗೆ ಪ್ರತ್ಯುತ್ತರವಾಗಿ, ಕಪಟಿಗಳೇ, ಸಬ್ಬತ್ ದಿನ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಕತ್ತೆಯನ್ನಾಗಲಿ ಎತ್ತನ್ನಾಗಲಿ ಕೊಟ್ಟಿಗೆಯಿಂದ ಬಿಚ್ಚಿ ನೀರಿಗೆ ಹಿಡಿದುಕೊಂಡು ಹೋಗುವುದಿಲ್ಲವೇ? ಅಬ್ರಹಾಮನ ವಂಶಜಳಾದ ಈಕೆಯನ್ನು ಸೈತಾನನು 18 ವರ್ಷಗಳಿಂದ ಕಟ್ಟಿ ಹಾಕಿದ್ದನು. ಈ ಕಟ್ಟಿನಿಂದ ಈಕೆಯನ್ನು ಸಬ್ಬತ್ ದಿನ ಬಿಡಿಸಬಾರದಿತ್ತೇ ಎಂದರು. ಈ ಉತ್ತರವನ್ನು ಕೇಳಿ ಯೇಸುವಿನ ವಿರೋಧಿಗಳೆಲ್ಲರೂ ನಾಚಿದರು. ಜನರ ಕೂಟವಾದರೂ ಅವರು ಮಾಡಿದ ಮಹತ್ಕಾರ್ಯಗಳನ್ನೆಲ್ಲ ಕಂಡು ಸಂತೋಷಪಟ್ಟಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ನಾವು ದೇವರ ಮಕ್ಕಳಂತೆ ಜೀವಿಸುವುದು ಹೇಗೆ? ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಇಂದಿನ ವಾಚನದಲ್ಲಿ ಸಂತ ಪೌಲರು ರೋಮನ್ನರಿಗೆ ದೇವರ ಮಕ್ಕಳಾಗುವ ರೀತಿಯನ್ನು ತಿಳಿಯಪಡಿಸುತ್ತಾರೆ. ಮಾನವರಾದ ನಮಗೆ 2 ಸ್ವಭಾವಗಳಿವೆ, ಶರೀರ ಸ್ವಭಾವ ಮತ್ತು ಆತ್ಮ ಸ್ವಭಾವ. ಶರೀರ ಸ್ವಭಾವ ಸೈತಾನನಿಂದ ಆಳಲ್ಪಡುತ್ತದೆಯಾದರೆ ಆತ್ಮ ಸ್ವಭಾವ ಪವಿತ್ರಾತ್ಮರಿಂದ ಆಳಲ್ಪಡುತ್ತದೆ. ಹುಲು ಮಾನವರಾದ ನಮಗೆ ಶರೀರ ಸ್ವಭಾವಗಳಾದ ಅತಿಯಾಸೆ, ಮೋಸ, ಕಪಟತನ, ಮೋಹಕತನ, ಸ್ವಾರ್ಥ, ಲೋಭ, ಭೋಗಾಪೇಕ್ಷೆ, ಮದ, ಮತ್ಸರ ಎಂಬ ದೈಹಿಕ ದುರಭ್ಯಾಸಗಳೇ ಹೆಚ್ಚು. ಪೌಲರ ಮಾತಿನಲ್ಲಿ ಶರೀರ ಸ್ವಭಾವಕ್ಕೆ ಅನುಗುಣವಾಗಿ ಬಾಳಿದರೆ ನಾವು ಸಾಯುವೆವು ಎಂದಾದರೆ, ಅದೇ ಪೌಲರು ಈ ಸ್ವಭಾವದಿಂದ ಹೊರಬರಲು ಒಂದು ಮಾರ್ಗೋಪಾಯವನ್ನು ತಿಳಿಯಪಡಿಸುತ್ತಾರೆ. ಯಾರು ಪವಿತ್ರಾತ್ಮರಿಗೆ ಮಣಿದು ಬಾಳುತ್ತಾರೋ ಅವರು ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿ ದೇವರ ಮಕ್ಕಳಾಗಲು ಸಾಧ್ಯ. ಹೀಗಾದಲ್ಲಿ ಒಬ್ಬ ತಂದೆಯ ಆಸ್ತಿಪಾಸ್ತಿಗೆ ಹೇಗೆ ಮಕ್ಕಳು ಬಾಧ್ಯರೋ ಹಾಗೆಯೇ ದೇವರ ಮಕ್ಕಳಾದ ನಾವು ಕೂಡ ದೇವರ ಸೌಭಾಗ್ಯಕ್ಕೆ ಬಾಧ್ಯಸ್ಥರಾಗುತ್ತೇವೆ. ಅಂದರೆ ದೇವರ ಅದ್ಭುತ ಕಾರ್ಯಗಳು ನಮ್ಮಿಂದಲೂ ಜರುಗಿ ದೇವರ ರಕ್ಷಣಾ ಕಾರ್ಯಕ್ಕೆ ನಮ್ಮ ಕಿರು ಕಾಣಿಕೆಯಾದಂತಾಗುತ್ತದೆ. ನಮ್ಮ ದೈಹಿಕ ದುಷ್ಕೃತ್ಯಗಳ ತ್ಯಾಗ ನಮ್ಮ ಆತ್ಮಶಕ್ತಿಯನ್ನು ಬಲಗೊಳಿಸಿ ದೇವರ ಮಕ್ಕಳಾಗಿ ಅಪ್ಪ ತಂದೆಯೇ ಎಂದು ಕರೆಯುವ ಭಾಗ್ಯವನ್ನು ನೀಡುತ್ತದೆ. ಈ ಕ್ರಿಯೆ ಕ್ಲಿಷ್ಟಕರವಾದರೂ ಅದರಿಂದಾಗುವ ಸಂತೋಷ ಅಪೂರ್ವ, ತೃಪ್ತಿ ಅಪಾರ. ಹಾಗೂ ಮುಂದೆಂದು ನಮ್ಮನ್ನು ಪಾಪದ ಗುಲಾಮಗಿರಿಗೆ ತಳ್ಳದೆ ಆತ್ಮರು ಕಾಪಾಡುವರು. ಈ ದಿಶೆಯಲ್ಲಿ ಸಾಗಲು ನಾವೆಲ್ಲರೂ ಶ್ರಮಿಸೋಣವೇ? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.